ಮಹಿಳಾ ಮುಖವೆಂಬ ಆನೆ ಹಿಂದಿನ ಕಳ್ಳರ ಮಾತುಗಳನ್ನು ಕೇಳಿ ಅವರನ್ನು ಅನುಕರಿಸಿ ಜನರನ್ನು ಕೊಲ್ಲುವ ಆನೆಯಾಯಿತು. ಮತ್ತು ಅದೇ ಶ್ರೇಷ್ಠವಾದ ಆನೆ ಸಂಯಮಿ ಪುರುಷರ ಅಂದರೆ ಜ್ಞಾನಿಗಳ ಮಾತು ಕೇಳಿ ಎಲ್ಲ ಉತ್ತಮ ಗುಣವುಳ್ಳದ್ದಾಯಿತು. ಈ ಗಾಥೆಯನ್ನು ಬುದ್ಧ ವೇಳುವನದಲ್ಲಿ ವಾಸ ಮಾಡುತ್ತಿದ್ದ ಸಮಯದಲ್ಲಿ ದೇವದತ್ತನ ಬಗ್ಗೆ ಹೇಳಿದ. ಇಂದಿನ ಕಥೆ ಹೀಗಿರುವುದು. ದೇವದತ್ತ ರಾಜಕುಮಾರ ಅಜಾತಶತ್ರುವನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನಿಂದ ಅನೇಕ ರೀತಿಯ ಸತ್ಕಾರ ಲಾಭಗಳನ್ನು ಪಡೆಯುತ್ತಿದ್ದ. ರಾಜಕುಮಾರ ಅಜಾತಶತ್ರು ಗಯಾ ಸೀಸದಲ್ಲಿ ದೇವದತ್ತನಿಗಾಗಿ ವಿಹಾರವನ್ನು ನಿರ್ಮಿಸಿಕೊಟ್ಟು ಪ್ರತಿದಿನ ಅಲ್ಲಿಗೆ ನಾನಾ ವಿಧವಾದ ಸರೋಪೇತವಾದ 3 ವರ್ಷದಷ್ಟು ಹಳೆಯ ಗಂಧಶಾಲಿ ಅಕ್ಕಿಯಿಂದ ತಯಾರಿಸಿದ ಭೋಜನವನ್ನು 500 ತಟ್ಟೆಗಳಲ್ಲಿ ತುಂಬಿಸಿಕೊಂಡು ತರುತ್ತಿದ್ದ. ಸತ್ಕಾರ ಲಾಭದಿಂದಾಗಿ ದೇವದತ್ತನ ಅನುಯಾಯಿಗಳ ಸಂಖ್ಯೆ ಹೆಚ್ಚಿತು. ದೇವದತ್ತ ತನ್ನ ಅನುಯಾಯಿಗಳೊಂದಿಗೆ ವಿಹಾರದಲ್ಲಿಯೇ ಇರುತ್ತಿದ್ದ. ಆ ಸಮಯದಲ್ಲಿ ರಾಜಗಹ ನಿವಾಸಿಗಳಾದ 2 ಮಿತ್ರರಲ್ಲಿ ಒಬ್ಬನು ಶಾಸ್ತ್ರ ಬಳಿ ಪಬ್ಬಜ್ಜವನ್ನು ಸ್ವೀಕರಿಸಿದರೆ ಮತ್ತೊಬ್ಬ ದೇವದತ್ತನಲ್ಲಿ ಪಬ್ಬಜ್ಜವನ್ನು ಸ್ವೀಕರಿಸಿದ. ಇವರಿಬ್ಬರು ದಾರಿಯಲ್ಲಿ ಆಗಾಗ್ಗೆ ಸಂಧಿಸುತ್ತಿದ್ದರು ಮತ್ತು ವಿಹಾರಕ್ಕೂ ಬಂದು ಪರಸ್ಪರ ಭೇಟಿಯಾಗುತ್ತಿದ್ದರು. ಒಂದು ದಿನ ದೇವದತ್ತನ ಆಶ್ರಯದಲ್ಲಿದ್ದ ಮಿತ್ರ ತನ್ನ ಇನ್ನೊಬ್ಬ ಮಿತ್ರನನ್ನು ಕುರಿತು, ಮಿತ್ರ, ನೀನು ಪ್ರತಿನಿತ್ಯವೂ ಬೆವರು ಸುರಿಸಿ ಭಿಕ್ಷೆಯನ್ನು ಯಾಚಿಸುವೆಯಾ? ದೇವದತ್ತ ಗಯಾಸೀಸದ ವಿಹಾರದಲ್ಲಿ ಕುಳಿತುಕೊಂಡೇ ಷಡ್ರಸೋಪೇತವಾದ ಸುಂದರ ಭೋಜನವನ್ನು ಪಡೆಯುತ್ತಾನೆ. ನಿನಗೆ ಈ ರೀತಿಯ ಯಾವ ಉಪಾಯವೂ ಇಲ್ಲವೇ? ನೀನೇಕೆ ದುಃಖವನ್ನು ಅನುಭವಿಸುತ್ತೀಯೇ? ನೀನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿಯೇ ಗಯಾಸೀಸಕ್ಕೆ ಬಂದು ಜಲಪಾನ ಸಹಿತ ಅಕ್ಕಿಯ ಪಾಯಸ ಮತ್ತು 18 ರೀತಿಯ ತಿನಿಸನ್ನು ಭುಂಜಿಸು, ಷಡ್ರಸೋಪೇತವಾದ ಭೋಜನವನ್ನು ಮಾಡು, ಇದು ಒಳ್ಳೆಯದಲ್ಲವೇ ಎಂದು ಕೇಳುತ್ತಾನೆ. ಅವನು ಆ ಮಾತುಗಳನ್ನು ಮೇಲಿಂದ ಮೇಲೆ ಒಂದೇ ಸಮನೆ ಹೇಳಿದ್ದರಿಂದ ಗೆಳೆಯ ಅಂದರೆ ಶಾಸ್ತ್ರ ಬಳಿಯಲ್ಲಿ ಅವರ ಸಂಘದಲ್ಲಿದ್ದ ಗೆಳೆಯ ಆ ಭಿಕ್ಷುವು ಹೋಗಲು ಇಷ್ಟಪಟ್ಟ. ಅಂದಿನಿಂದ ಅವನು ಗಯಾಸೀಸಕ್ಕೆ ಹೋಗುತ್ತಿದ್ದ ಮತ್ತು ಊಟ ಮಾಡಿ ಸಮಯಕ್ಕೆ ಮೊದಲೇ ವೇಳುವನಕ್ಕೆ ಹಿಂತಿರುಗುತ್ತಿದ್ದ. ತಾನು ಗಯಾಸೀಸಕ್ಕೆ ಹೋಗುತ್ತಿದ್ದೇನೆ ಮತ್ತು ದೇವದತ್ತ ಸಂಗ್ರಹಿಸಿದ ಭೋಜನವನ್ನು ಭುಂಜಿಸಿ ಬರುತ್ತೇನೆ ಎಂಬ ವಿಷಯವನ್ನು ಬಹಳ ಕಾಲ ಅವನಿಂದ ಬಚ್ಚಿಡಲಾಗಲಿಲ್ಲ. ಸ್ವಲ್ಪ ಕಾಲದಲ್ಲಿಯೇ ಈ ವಿಷಯ ಪ್ರಕಟವಾಯಿತು. ಅವನ ಸಂಗಾತಿಗಳು, ಆಯುಷ್ಮಂತನೇ, ನೀನು ನಿಜವಾಗಿಯೂ ದೇವದತ್ತ ಸಂಗ್ರಹಿಸಿದ ಊಟವನ್ನು ಮಾಡುತ್ತೀಯಾ ಎಂದು ಕೇಳಿದರು. ಆಗ ಆ ಭಿಕ್ಷು, ಹಾಗೆಂದು ಯಾರು ಹೇಳಿದರು? ಇಂಥ ವ್ಯಕ್ತಿ ಹೇಳಿದ, ಮಿತ್ರರೇ, ನಿಶ್ಚಯವಾಗಿಯೂ ಗಯಾಸೀಸಕ್ಕೆ ಹೋಗಿ ನಾನು ಊಟ ಮಾಡುತ್ತೇನೆ ಎಂದು ಆ ಭಿಕ್ಷು ಒಪ್ಪಿಕೊಂಡ. ಆಗ ಅವರು, ಆಯುಷ್ಮಂತನೇ, ದೇವದತ್ತ ಬುದ್ಧ ವಿರೋಧಿ, ದುಶ್ಚರಿತ್ರ. ಅವನು ಅಜಾತಶತ್ರುವನ್ನು ತನ್ನ ಬಗ್ಗೆ ಶ್ರದ್ಧಾವಂತನನ್ನಾಗಿ ಮಾಡಿಕೊಂಡು ಅಧರ್ಮದಿಂದ ಸತ್ಕಾರ ಲಾಭವನ್ನು ಪಡೆಯುತ್ತಿದ್ದಾನೆ. ಇಂಥ ಕಲ್ಯಾಣಕಾರಕವಾದ ಬುದ್ಧ ಶಾಸನದಲ್ಲಿ ಪಬ್ಬಜ್ಜಿತನಾಗಿದ್ದು ನೀನು ಅಧರ್ಮದಿಂದ ಸಂಪಾದಿಸಿದ ದೇವದತ್ತನ ಭೋಜನವನ್ನು ಗ್ರಹಿಸುತ್ತೀಯಾ? ಬಾ, ನಿನ್ನನ್ನು ಬುದ್ಧನ ಬಳಿಗೆ ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ಅವನನ್ನು ಕರೆದುಕೊಂಡು ಧರ್ಮಸಭೆಗೆ ಬಂದರು. ಶಾಸ್ತ್ರರು ಅವರನ್ನು ಕಂಡು, ಭಿಕ್ಷುಗಳೇ, ಬರಲು ಇಷ್ಟವಿಲ್ಲದ ಈ ಭಿಕ್ಷುವನ್ನು ಏಕೆ ಕರೆದುಕೊಂಡು ಬಂದಿರಿ ಎಂದರು. ಆಗ ಅವರು, ಭಂತೆ, ಈ ಭಿಕ್ಷು ತಮ್ಮಲ್ಲಿ ಪಬ್ಬಜ್ಜವನ್ನು ಪಡೆದಿದ್ದರೂ ದೇವದತ್ತನಿಂದ ಅಧರ್ಮವಾಗಿ ಸಂಗ್ರಹಿಸಲ್ಪಟ್ಟ ಭೋಜನವನ್ನು ಸ್ವೀಕರಿಸುತ್ತಾನೆ ಎಂದರು. ಆಗ ಬುದ್ಧರು, ಭಿಕ್ಷು, ನೀನು ನಿಜವಾಗಿಯೂ ಅಧರ್ಮದಿಂದ ಸಂಗ್ರಹಿಸಿದ ದೇವದತ್ತನ ಭೋಜನವನ್ನು ಸ್ವೀಕರಿಸುತ್ತೀಯಾ ಎಂದರು. ಆಗ ಆ ಭಿಕ್ಷು, ಭಂತೆ, ದೇವದತ್ತ ನನಗೆ ಭೋಜನವನ್ನು ಕೊಡುವುದಿಲ್ಲ, ಬೇರೆಯವರು ಕೊಡುತ್ತಾರೆ, ಅದನ್ನು ನಾನು ಸ್ವೀಕರಿಸುತ್ತೇನೆ ಎಂದ. ಆಗ ಬುದ್ಧರು, ಭಿಕ್ಷು, ನೆಪವನ್ನು ಒಡ್ಡಬೇಡ. ದೇವದತ್ತ ಅನಾಚಾರಿ, ದುಶ್ಚರಿತ್ರ. ಇಲ್ಲಿ ಪಬ್ಬಜಿತನಾಗಿ ನೀನು ಹೇಗೆ ದೇವದತ್ತನಿಂದ ಭೋಜನವನ್ನು ಗ್ರಹಿಸುತ್ತೀಯೇ? ನೀನು ಯಾವಾಗಲೂ ಇಂಥ ಸಂಘವನ್ನೇ ಪ್ರೀತಿಸುತ್ತಾ ಬಂದಿದ್ದೀಯೇ. ಎಲ್ಲಿ ಯಾವಾಗ ಸಂಘ ದೊರೆಯುತ್ತದೆ ಆ ಸಂಘದ ಸಹವಾಸವನ್ನು ಮಾಡಿಬಿಡುತ್ತೀಯೇ ಎಂದು ಪೂರ್ವ ಕಥೆಯನ್ನು ಹೇಳಿದರು. ಆ ಹಿಂದಿನ ಕಥೆ
ಹೀಗಿರುವುದು. ಹಿಂದೆ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದಾಗ ಬೋಧಿಸತ್ವ ಅವನ ಅಮಾತ್ಯನಾಗಿದ್ದ. ಆ ಸಮಯದಲ್ಲಿ ರಾಜನ ಬಳಿ ಶೀಲ ಮತ್ತು ಸದಾಚಾರ ಸಂಪನ್ನವಾದ ಮಾಂಗಲಿಕವೆಂಬ ಆನೆಯಿತ್ತು. ಅದು ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ಒಂದು ದಿನ ಅರ್ಧರಾತ್ರಿಯ ಸಮಯದಲ್ಲಿ ಕಳ್ಳರು ಆ ಗಜಶಾಲೆಯ ಹತ್ತಿರ ಬಂದು ಅದಕ್ಕೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಕಳ್ಳತನ ಮಾಡುವ ವಿಧಾನವನ್ನು ಕುರಿತು ಸಮಾಲೋಚನೆ ಮಾಡುತ್ತಿದ್ದರು. ಹೀಗೆ ಸುರಂಗ ಮಾಡಬೇಕು, ಹೀಗೆ ಕನ್ನ ಹಾಕಬೇಕು, ಸುರಂಗ ಮತ್ತು ಕನ್ನ ಮಾರ್ಗ ಸಮಾನಗಳು, ತೀರ್ಥ ಸದೃಶಗಳು, ಅವುಗಳನ್ನು ಅಡೆತಡೆಗಳಿಲ್ಲದಂತೆ ಮಾಡಿ ವಸ್ತುಗಳನ್ನು ಕದಿಯಬೇಕು ಮತ್ತು ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವಾಗ ಜನರನ್ನು ಕೊಂದೇ ಅವುಗಳನ್ನು ತೆಗೆದುಕೊಂಡು ಹೋಗಬೇಕು. ಹೀಗೆ ಮಾಡುವುದರಿಂದ ಯಾರೂ ಎದ್ದು ಬಂದು ನಮ್ಮನ್ನು ಹಿಡಿಯುವುದಿಲ್ಲ. ಕಳ್ಳ ಶೀಲವಂತನಾಗಬಾರದು, ಅವನು ಅಸಭ್ಯ, ಕ್ರೂರಿ ಹಾಗೂ ಬಲಾತ್ಕಾರ ಮಾಡುವವನಾಗಬೇಕು. ಈ ರೀತಿ ಪರಸ್ಪರ ವಿಚಾರ ಮಾಡಿ ಪ್ರತಿಯೊಬ್ಬನಿಗೂ ಈ ಪಾಠವನ್ನು ಕಲಿಸಿ ಆ ಕಳ್ಳರು ಅಲ್ಲಿಂದ ಹೊರಟು ಹೋದರು. ಇದೇ ರೀತಿ ಒಂದೇ ಸಮನೆ ಅನೇಕ ದಿನಗಳು ಆ ಕಳ್ಳರು ಅಲ್ಲಿಗೆ ಬಂದು ವಿಚಾರ ಮಾಡುತ್ತಿದ್ದರು. ಅವರ ಈ ಮಾತುಗಳನ್ನು ಕೇಳಿದ ಆನೆ, ಇವರು ನನಗೆ ಪಾಠ ಕಲಿಸುತ್ತಿದ್ದಾರೆ ಎಂದು ಯೋಚಿಸಿ, ಇನ್ನು ಮೇಲೆ ನಾನು ಅಸಭ್ಯ, ಕ್ರೂರಿ, ಅತ್ಯಾಚಾರಿಯಾಗಿರಬೇಕೆಂದು ಭಾವಿಸಿ ಹಾಗೆಯೇ ಆಯಿತು. ಪ್ರಾತಃ ಕಾಲದಲ್ಲಿಯೇ ಬಂದ ಮಾವಟಿಗನನ್ನು ಸೊಂಡಿಲಲ್ಲಿ ಹಿಡಿದು ನೆಲಕ್ಕೆ ಅಪ್ಪಳಿಸಿ ಕೊಂದು ಹಾಕಿತು. ಎರಡನೆಯವನು, ಮೂರನೆಯವನು ಹೀಗೆ ಬಂದವರನ್ನೆಲ್ಲ ಕೊಲ್ಲುತ್ತಿತ್ತು. ಇದನ್ನು ಕಂಡ ಜನ ರಾಜನ ಬಳಿಗೆ ಬಂದು ಮಹಿಳಾ ಮುಖವು, ಅಂದರೆ ಆ ಆನೆಯು ಉನ್ಮತ್ತವಾಗಿದೆ, ಕಂಡವರನ್ನೆಲ್ಲ ಕೊಲ್ಲುತ್ತಿದೆ ಎಂಬ ಸುದ್ದಿಯನ್ನು ತಿಳಿಸಿದರು. ಆಗ ರಾಜ ಬೋಧಿಸತ್ವನನ್ನು ಕರೆಸಿ, ಎಲೋ ವಿವೇಕಶಾಲಿಯೇ, ಆನೆ ಯಾವ ಕಾರಣಕ್ಕಾಗಿ ದುಷ್ಟನಾಗಿದೆ ತಿಳಿದು ಬಾ ಎಂದು ಹೇಳಿ ಕಳುಹಿಸಿದ. ಅಲ್ಲಿ ಬಂದ ಬೋಧಿಸತ್ವ ಆನೆಯ ಶರೀರದಲ್ಲಿ ಅಂಥ ಯಾವ ಕಾಯಿಲೆಯ ಚಿಹ್ನೆಗಳು ಇಲ್ಲದಿರುವುದನ್ನು ಗಮನಿಸಿ, ಯಾವ ಕಾರಣದಿಂದ ಇದು ದುಷ್ಟವಾಗಿದೆ ಎಂದು ಯೋಚಿಸಿದ ಮೇಲೆ, ಇದು ತನ್ನ ಹತ್ತಿರದಲ್ಲಿ ಕುಳಿತುಕೊಂಡು ಯಾರೋ ಮಾತನಾಡುತ್ತಿದ್ದಾರೆ, ಅವರು ನನಗೆ ಕಲಿಸಲೆಂದೇ ಹಾಗೆ ಮಾತನಾಡುತ್ತಿದ್ದಾರೆಂದು ಭಾವಿಸಿ ದುಷ್ಟನಾಗಿ ಬಿಟ್ಟಿದೆ ಎಂಬುದನ್ನು ಅರಿತು ಅಶ್ವಪಾಲಕರನ್ನು ಕುರಿತು, ಯಾರಾದರೂ ಗಜಶಾಲೆಯ ಬಳಿ ರಾತ್ರಿ ಬಂದು ಚರ್ಚೆ ಮಾಡುತ್ತಿದ್ದರೆ ಎಂದು ಕೇಳಿದ. ಆಗ ಆ ಅಶ್ವಪಾಲರು, ಸ್ವಾಮಿ, ಹೌದು, ಕಳ್ಳರು ಬಂದು ಚರ್ಚಿಸುತ್ತಿದ್ದರು ಎಂದರು. ಕೂಡಲೇ ಬೋಧಿಸತ್ವ ರಾಜನ ಬಳಿಗೆ ಹಿಂತಿರುಗಿ ಬಂದು, ದೇವ, ಆನೆಯ ಶರೀರದಲ್ಲಿ ಬೇರಾವ ರೀತಿಯ ವಿಕಾರವೂ ಇಲ್ಲ, ಕಳ್ಳರ ಮಾತುಗಳನ್ನು ಕೇಳಿಕೊಂಡು ದುಷ್ಟನಾಗಿ ಬಿಟ್ಟಿದೆ ಎಂದು ಹೇಳಿದ. ಹಾಗಾದರೆ ಈಗ ಏನು ಮಾಡಬೇಕು ಎಂದು ರಾಜ ಕೇಳಿದಾಗ, ಶೀಲವಂತರಾದ ಸಮಣ ಬ್ರಾಹ್ಮಣರನ್ನು ಗಜಶಾಲೆಯಲ್ಲಿ ಕೂರಿಸಿ ಶೀಲಕ್ಕೆ ಸಂಬಂಧಿಸಿದಂತೆ ಮಾತನಾಡಬೇಕೆಂದು ಹೇಳಬೇಕು. ಆಗ ರಾಜ, ಸರಿ, ಹಾಗಾದರೆ ಬೋಧಿಸತ್ವ ಹಾಗೆಯೇ ಮಾಡಿಸು ಎಂದ. ಆಗ ಬೋಧಿಸತ್ವ ಹೋಗಿ ಶೀಲವಂತ ಸಮಣ ಬ್ರಾಹ್ಮಣರನ್ನು ಗಜಶಾಲೆಯಲ್ಲಿ ಕೂರಿಸಿ, ಭಂತೆ, ಶೀಲ ಸಂಬಂಧವಾದ ಚರ್ಚೆಯನ್ನು ಮಾಡಿ ಎಂದು ನಿಯಮಿಸಿದ. ಅವರು ಆನೆಗೆ ತುಸು ದೂರದಲ್ಲಿ ಕುಳಿತುಕೊಂಡು ಶೀಲ ಸಂಬಂಧವಾಗಿ ಮಾತನಾಡಿದರು. ಯಾರಿಗೂ ತೊಂದರೆ ಮಾಡಬಾರದು, ಯಾರನ್ನೂ ಕೊಲ್ಲಬಾರದು, ಶೀಲವಂತನು, ಶಾಂತಚಿತ್ತನು, ಮೈತ್ರಿಯುಳ್ಳವನು, ಕರುಣಾಶಾಲಿಯೂ ಆಗಿರಬೇಕು. ಆ ಮಾತುಗಳನ್ನು ಕೇಳಿದ ಆನೆ, ಇವನ್ನೆಲ್ಲ ನನಗೇ ಕಲಿಸುತ್ತಿರಬೇಕೆಂದು ಭಾವಿಸಿ ಇಂದಿನಿಂದ ತಾನು ಶೀಲವಂತನಾಗಿರಬೇಕೆಂದು ತೀರ್ಮಾನಿಸಿ ಸದಾಚಾರಿಯಾಯಿತು. ಆಗ ರಾಜನು, ಬೋಧಿಸತ್ವ, ಆನೆಯು ಶೀಲವಂತನಾಯಿತೆ ಎಂದು ಕೇಳಿದ. ಆಗ ಬೋಧಿಸತ್ವ, ದೇವ, ಹೌದು, ಈ ರೀತಿ ಈ ದುಷ್ಟನಾಗಿದ್ದ ಆನೆ ವಿವೇಕಿಗಳ ಸಂಘದ ಕಾರಣದಿಂದ ತನ್ನ ಹಳೆಯ ಸ್ವಭಾವವನ್ನೇ ಪಡೆಯಿತು ಎಂದು ಸಂಘದ ಮೇಲಿನ ಗಾಥೆಯನ್ನು ಹೇಳಿದರು. ಪಶುಗಳ ಮನಸ್ಸನ್ನು ಅರಿಯಬಲ್ಲ ಶಕ್ತಿಯುಳ್ಳವನೆಂಬುದನ್ನು ಕಂಡುಕೊಂಡ ರಾಜ ಬೋಧಿಸತ್ವನಿಗೆ ಅಪಾರವಾದ ಸಂಪತ್ತನ್ನು ಕೊಟ್ಟ. ಆಮೇಲೆ ಆಯುಪರ್ಯಂತ ಜೀವಿಸಿದ್ದು ಬೋಧಿಸತ್ವ ಸಹಿತನಾಗಿ ಕರ್ಮಾನುಸಾರ ಪರಲೋಕವನ್ನು ಸೇರಿದ. ಆಗ ಶಾಸ್ತರು, ಭಿಕ್ಷು,
ಹಿಂದೆಯೂ ನೀನು ಕಂಡವರ ಸಂಘವನ್ನೆಲ್ಲ ಮಾಡಿದ್ದೀಯೇ. ಕಳ್ಳರ ಮಾತುಗಳನ್ನು ಕೇಳಿ ನೀನು ಅವರ ಅನುಯಾಯಿಯಾದೆ. ಧಾರ್ಮಿಕರ ಮಾತುಗಳನ್ನು ಕೇಳಿ ಧಾರ್ಮಿಕರ ಅನುಯಾಯಿಯಾದೆ ಎಂದು ಧರ್ಮೋಪದೇಶ ಮಾಡಿ ಸಂಬಂಧವನ್ನು ಕೂಡಿಸಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆಗಿನ ಮಹಿಳಾ ಮುಖವೇ ಈಗ ವಿಪಕ್ಷ ಮಂಡಲಿಯಲ್ಲಿ, ಅಂದರೆ ದೇವದತ್ತನ ಮಂಡಲಿಗೆ ಹೋಗುತ್ತಿರುವ ಭಿಕ್ಷು ರಾಜ ಈಗಿನ ಆನಂದ ಮತ್ತು ಆ ಅಮಾತ್ಯ ಬೋಧಿಸತ್ವ ನಾನೇ ಆಗಿದ್ದೆ ಎಂದು ಹೇಳಿ ಬುದ್ಧರು ಕಥೆಯನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.